ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಅಂತ ಹೇಳಿ HP ಪೆಟ್ರೋಲ್ ಬಂಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ ನಮ್ಮ ಗಾಡಿ. ರಾತ್ರಿ ಬಂದೆ ಹೋಗೋಣ ಅಂತೇಳಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಫುಲ್ ನಿದ್ದೆ ಬಂದಂಗೆ ಆಗ್ಬಿಡ್ತು. 12 ಗಂಟೆ ಆಗಿತ್ತು. ಈ ಬಂಕ್ನಾಗ ಸೈಡ್ಗೆ ಹಾಕಿ ಮಕ್ಕಂಡು ಇವಾಗ ಎದ್ದೆ ನೋಡಿ 6:30 ಆಗೈತೆ. 5:30 ಎಚ್ಚರಾಗಿತ್ತು. ಮತ್ತೇನು ಚಳಿ ಎದ್ದೋಗೋದು ಅಂತೇಳಿ ಎದ್ದಳಿಲ್ಲ. ಇವಾಗ ಎದ್ದು ಮಕ್ಕಳಿಗೆ ತೊಳ್ಕೊಂಡು ಹೋಗ್ತಾಯಿದ್ದೀನಿ. ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟವೆ, ಯಾಕೆ ಕಣ್ಣು ಭಾರಿ ಉರಿತದಾವೆ. ಟೀ ಕುಡಿದು ಹೋಗೋಣ ನೋಡಿ. ಸೂರ್ಯ ಬರ್ತಾ ಇದ್ದಾನೆ ನೋಡಿ, ಅಲ್ಲಿ ಸೂರ್ಯ ದೇವ ಪ್ರತ್ಯಕ್ಷ ಆಗ್ತಿದ್ದಾನೆ. ಟೀ ಹೋಟ್ಲ್ ತೆಗ್ದತ್ತ ಇಲ್ಲ ತೆಗ್ದಕ್ಕೆ ಬನ್ನಿ. ಟೀ ಕುಡಿದೆ ಹೊಲ್ಟಿ ನೋಡಿ. ಇವಾಗ ಹೊರಡ್ಬೇಕು. ಗಾಡಿ ಸ್ಟಾರ್ಟ್ ಮಾಡಿದ್ದೆ, ಯಾಕಮ್ಮ ಖಾಲಿ ಆಗಿತ್ತು, ಯಾಕಮ್ಮ ಫುಲ್ ಆಗಲಿ ಅಂತೇಳಿ. ಯಾಕೋ ಕಣ್ಣು ಭಾಳ ಉರಿತಿದ್ದಾವೆ. ನಾನು ಈ ಟ್ರಿಪ್ ಬರಬಾರ್ದಾಗಿತ್ತು. ಏನು ಮಾಡ್ತೀರಾ, ನಮ್ಮ ಡ್ರೈವರಿಗೆ ಅವ್ರ ಅಮ್ಮಗೆ ಹುಷಾರಿಲ್ಲ ಅಂತೇಳಿ ಲೋಡ್ ಮಾಡ್ಕೆ ಬಂದು ನಿಲ್ಸೋಗಿದ್ದ. ಎತ್ಕೆ ಬಂದೀನಿ ನೋಡಿ, ಅಲ್ಲಿ ಕಾಣ್ತಾ ಇದೆ, ತೋರಿಸ್ತೀನಿ ನೋಡಿ ನಮ್ಮ ಗಾಡಿ. ಇಲ್ಲಿದೆ ಗಾಡಿ. ಮ್ಯಾಟ್ ಗೀಟ್ ಎಲ್ಲ ನುಣ್ಣಗೆ ಉದ್ರೋಗಿದ್ದಾವೆ. ಗಾಡಿಯಾಗ ಏನಿಲ್ಲ ಐಟಮ್, ಹಂಗೆ ಕುದ್ರಿಸ್ಕೆ ಬಂದಾರೆ. ಅದು ಬಂಪರ್ ಅಂತೂ ಹೇಳಕ್ಕೆ ಹೆಸರಿಲ್ಲ, ಹಂಗೆ ಮುರಿದೋಗ್ಬಿಟ್ಟೈತೆ. ಮ್ಯಾಟ್ ಒಂಚೂರು ಐತೆ, ಅದಕ್ಕೆ ಹಗ್ಗ ಕಟ್ಟಿದ್ದಾರೆ ಏನಕ್ಕೆ ಎಳೆದು ನೋಡಿ. ಆಫ್ ಆಗಿಬಿಟ್ಟತ್ ಗುರು, ಯಾಕಂತ ಫುಲ್ಲಾಗಿ ಹಗ್ಗ ಲೂಸ್ ಆಗಿಬಿಟ್ಟವಿ. ವಾಲೆ ಸ್ಪಾನರ್ ಇಲ್ಲ ನಮ್ಮ ಹತ್ರ ಟೈಟ್ ಮಾಡಲಿಕ್ಕೆ. ನೋಡಂತಡ್ರಿ ಬೆಳ್ತಾ ಇದೀನಿ ನೋಡಿ. ಸಣ್ಣ ಸ್ಟೇರಿಂಗ್ ಇದು, ಫುಲ್ ಫ್ರೀ ಆಗಿಬಿಟ್ಟೈತೆ ಅಷ್ಟೇ. ಸಣ್ಣ ಸ್ಟೇರಿಂಗ್ ಇದು, ಎಸ್ಲಾಗ ಹಿಡ್ಕೊಂಡಂಗೆ ಆಗ್ತೈತೆ. ಅಂದರೆ ಸ್ಟೇರಿಂಗ್ ಭಾಳ ಫ್ರೀ ಐತೆ. ಒಂಚೂರು ಎಳೆದ್ರೆ ಗಾಡಿ ಎತ್ತಲಾಗ ಹೋಗ್ಕತ್ತನ್ನೋದೇ ಗೊತ್ತಾಗೋದಿಲ್ಲ. ಆ ಗಾಡಿ ಎಳೆದ್ರೆ ಎತ್ತಕೊಂಡು ದಬಕ್ಕೆ ಬಿಡ್ತೈತಿ ಈ ಗಾಡಿ. ಯಾಕಂದ್ರೆ ಸ್ಟೈರಿಂಗು ಅಷ್ಟು ಫ್ರೀ ಆಗಿಬಿಟ್ಟತ್ತೆ. ನಂದು ಯಾಕೆ ಫ್ರೀ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಹೋಗಿ ತೋರ್ಸೋಣ ನಂದು ಈ ಗಾಡಿದು. ಮತ್ತು ಗೇರು ಫುಲ್ ಫ್ರೀ ಅದಾವೆ ನೋಡಿ. ಅಲ್ಲೇ 1,39,000 ಹೊಡೆಯುತ್ತೆ. ಹಾಂ, ಇನ್ನೇನು 1,40,000 ಆಗುತ್ತೆ. ನಾನು ಎಷ್ಟು ಹೊಡೆದಿದ್ದಂದರೆ 35,000-40,000 ಹೊಡೆದಂಗಿತ್ತು ಈ ಗಾಡಿನ. ಒಟ್ಟು 1 ವರ್ಷ ಓಡಿಸಿದೆ. ಆಮೇಲೆ ಆ ಗಾಡಿ ತಂದಮೇಲೆ ಆ ಗಾಡಿಗೆ ಹೋಗಿತ್ತು. 1 ವರ್ಷನೂ ಓಡಿಸಿಲ್ಲ ಗುರು, ಒಂದು 6 ತಿಂಗಳು ಓಡಿಸಿದ್ದೀನಿ. ಆಮೇಲೆ ಆ ಗಾಡಿ ತಂದಮೇಲೆ ಆ ಗಾಡಿಗೆ ಹೋದೆ ನೋಡಿ. ಫುಲ್ ನೆಗ್ಲೆಜೆಂಟ್ ಆಗಿಬಿಟ್ಟಂತೆ. ಕಾಣ್ತಾ ಇದ್ದೆ ಜೊತೆಗೆ ಯಾರಿಲ್ಲ. ಈ ಟ್ರಿಪ್ ಏನೋ ಕರ್ಕೊಂಬ ಹುಡುಗರಿಗೆ ಕರ್ಕೊಂಡು ದಿಲ್ಲಿ ಹೋಗ್ಬಿಡೋಣ. ಬರೀ ನಾಗ್ಪುರ್ ಅಂತ ನಿಮಗೂ ಬೇಜಾರಾಗ್ಬಿಟ್ಟೆ. ಈ ನಾಗ್ಪುರಿಗೆ ಹೊಡೆದು ನಮಗೂ ಬೇಜಾರು. ಅದಕ್ಕೆ ನೈಟ್ ಮಕ್ಕೊಂಡಿದ್ದು. ಹೋಗ್ತಿದ್ದೆ ನೈಟು, ಯಾರನ್ನ ಓಡ್ತಾ ಇರ್ತಿದ್ವಿ. ಕಣ್ಣುರಿ ಬೇರೆ, ಯಾಕೋ ಕಣ್ಣು ಭಾಳ ಉರಿತದವೆ. ಅದಕ್ಕೆ ನಿದ್ದೆ ಬಂದು ಮಕ್ಕೊಂಬಿಟ್ಟೆ. ಈ ಕಣ್ಣು ಭಾಳ ಉರಿತೈತೆ ನೋಡಿ. ಬೆಳಿಗ್ಗೆನೂ ಬೇಗ ಎದ್ದಿದ್ದೆ. 5 ಗಂಟೆಗೆ ಎಚ್ಚರಾಗಿತ್ತು. ಟೈಮ್ ನೋಡಿ ಮಕ್ಕಂಡೆ. ಇನ್ನೇನು ಹೋಗೋದು ಬಿಡೋದ್ಲಾಗೆ ಹೋದ್ರೆ ನಿಧಾನಕ್ಕೆ ಎದ್ದು ಯಾಕೆ ಅರ್ಜೆಂಟ್ ಮಾಡ್ಬೇಕು ನೋಡಿ. ಇವತ್ತೇನು ನಾವೇನು ಖಾಲಿ ಮಾಡೋಂಗಿಲ್ಲ, ಏನಿಲ್ಲ. ಇದು 300 ಕಿಲೋಮೀಟ್ರ್ ಐತಿ ನಾಗ್ಪುರ ಇಲ್ಲಿಂದ. ನಾನು ಮಕ್ಕಂಡೆ ನೋಡಿ. ಕೂಡಲು ವಾತಾವರಣ ಇದೆ. ಇಷ್ಟೊತ್ತಿನಾಗ ಚಳಿ ಆಗ್ತದೆ ಗುರು. ಮಧ್ಯಾಹ್ನದ ಹೊತ್ತು ಬಿಸಿಲು ಕೊಡ್ತೈತೆ. ಬಿಸಿಲಿಗೂ ನಿದ್ದೆ ಬಂದಂಗೆ ಆಗ್ಬಿಡ್ತೈತೆ ನನಗಂತ. ಬೇಗ ನಾಗ್ಪುರ್ ಮುಟ್ಟನ್ ಬನ್ನಿ ಸಂಜೆ ಟೈಮ್. ಅಲ್ಲಿ ಫಾರೆಸ್ಟ್ ದಾಟಿ ಹೋಗ್ತಾ ಇದೀವಿ ನೋಡಿ. ಇದೇ ದೊಡ್ಡ ಅಪ್ಪು ಬೀಳೋದು ಇಲ್ಲಿ. ಈ ಅಪ್ಪನಾಗ ನೋಡಿ 20 ಹೋಗ್ತಿರೋದು, 20 ದಾಟಲ್ಲ. ದೊಡ್ಡ ಅಪ್ಪು. ಆ ಕಡೆಯಿಂದ ಬರ್ತಾ ಡೌನು ಬರ್ತೇ ಆಗೋದಿಲ್ಲ, ಏನಿಲ್ಲ. ಹಂಗೆ ಟೌನ್ನಾಗ ಬರೋದು. ಫಸ್ಟು ಟೀ ಕುಡಿಬೇಕು ಗುರು. ಅಲ್ಲಿ ಯಾಕೋ ಟೀ ಕುಡಿದ್ರೆ ಸರಿ ಹೋಗ್ಲಿಲ್ಲ. ಇಲ್ಲಿ ಇನ್ನೊಂದ್ಸಲಿ ಟೀ ಕುಡಿಯೋಣ, ಇಲ್ಲಾಂದರೆ ಫಾಸ್ಟ್ ಫುಡ್ ಸಿಕ್ಕರೆ ಫಾಸ್ಟ್ ಫುಡ್ ತಿನ್ನೋಣ. ರಾತ್ರಿ ಊಟ ಮಾಡೋಣ ಅಂತೇಳಿ ಊಟ ತಗೊಬಂದ್ರೆ ಆ ಬೋಳಿ ಮಗ ರೈಸ್ ಮಾಡ್ಕೊಟ್ಟನ್ ಗುರು. ಬಾಯಕ್ಕೆ ಇಟ್ಕೊಂಡ್ರೆ ಕಣ್ಣೀರು ಬರ್ತಾ ಇದ್ದಾವೆ. ಅಷ್ಟಕ್ಕೊಂದು ಖಾರ ಹಾಕ್ಬಿಟ್ಟಿದ್ದಾನೆ. ನಾನೆಲ್ಲ ಹೊರಗಡೆ ಡಾಬಾ ಅಂತೇಳಿ ಹೋದ್ರೆ ಅದು ಲೋಕಲ್ ಡಾಬಾ, ಅದು ಖಾರದ ಪುಡಿ ಒಯ್ದು ಬಿಟ್ಟದನ್ನು. ಸುಮ್ಮನೆ ಉಣ್ಣಕ್ಕೆ ಬರಲ್ಲ ಗುರು, ಅಂಥದ್ದು ಮಾಡಿಬಿಟ್ಟಾನೆ ಮಸಾಲ ರೈಸ್. ಅಪ್ಪ 2 ತುತ್ತು ತಿಂದಿದ್ದು ಅಷ್ಟೇ ನೋಡಿ. ನಾನು ತಗದು ನಾಯಿಗೆ ಇಟ್ಬಿಟ್ಟು ಅಲ್ಲಿ ಹಂಗೆ ಇಟ್ಕೊಂಡ್ ಬಂದಿದ್ರಿ. ಇಲ್ಲಿ ಕೋತಿಗೆ ಅನ್ನ ಹಾಕ್ಬೋದಾಗಿತ್ತು, ನಾನು ಅಲ್ಲೇ ಇಟ್ಬಿಟ್ಟೆ. ಬೇಡಾಗಿ ಇನ್ನೇನು ಇಟ್ಕೊಂಬರೋದು ಅಂತೇಳಿ. ಇಲ್ಲೊಂದು ಮುಂದೆ ಫಾಸ್ಟ್ ಫುಡ್ನ ಹೋಟ್ಲ್ ಇರ್ತವೆ, ಎಲ್ಲನ ತಿಂದು ಹೋಗೋಣ ಬನ್ನಿ. ಮತ್ತೇನು ಮಾಡ್ತೀರ.
ಆದಿಲಾಬಾದಿಗೆ ಬಂದು ತೆಲಂಗಾಣ ಬಾರ್ಡರ್ ಪಾಸ್ ಮಾಡಿದ್ವಿ. ಮಹಾರಾಷ್ಟ್ರಕ್ಕೆ ಎಂಟ್ರಿ ಆದ್ವಿ. ತಿಂಡಿ ತಂದು ನಾನು ನಿಲ್ಸಿದ್ರೆ ಟೈರ್ ಪಂಚರ್ ಆಗಿಬಿಟ್ಟತೆ. ಸಣ್ಣ ಗಾಳಿ ಹೋಗ್ತೈತೆ. ಅಲ್ಲೇ ಟೈರ್ ಬಿಚ್ಚನಂದ್ರೆ ಪಂಚರ್ ಅಂಗಡಿ ಯಾವುದೂ ಇರಲಿಲ್ಲ. ಪಂಚರ್ ಅಂಗಡಿ ಹುಡುಕ್ಕೊಂಡು ಹೋಗ್ಬೇಕು. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಅಂತ ಹೋಗ್ಬೇಕು ಪಂಚರ್ ಅಂಗಡಿಗೆ. ಇಲ್ಲೆಲ್ಲಿ ಡಾಬಾ ಇಲ್ಲೇನಿಲ್ಲ. ಅಲ್ಲಿ ಪಂಚರ್ ಅಂಗಡಿ ಐತೆ. ಅದು ರೈಟ್ ಸೈಡಿಗೆ ಇರೋದು. ಯೂ ಟರ್ನ್ ಇಲ್ಲ, ಏನಿಲ್ಲ. ಗಾಡಿ ತಿರ್ಸ್ಕೊಂಡು ಹೋಗಕ್ಕೆ ಹಂಗೆ ಒಂದು ಸ್ಟೆಪ್ನಿನೂ ಇಲ್ಲ. ಸ್ಟೆಪ್ನಿ ಹಾಕೋಕ್ಕೆ ಇವಾಗ ಲಿಫ್ಟ್ನಾಗಳವೆ ಎಲ್ಲ ಎಲ್ಲಿ ಬಿಚ್ಕೊಂಡು ಕುತ್ಕೊಂತೀವಿ. ಅದಕ್ಕೆ ಪಂಚರ್ ಅಂಗಡಿ ಸಿಗೋ ತಕ್ಕನ ಹೋಗ್ತಾ ಇರೋದು. ಪಂಚರ್ ಅಂಗಡಿ ಏನು ದೂರ ಇಲ್ಲ. ಇಲ್ಲೇ ಹತ್ರ ಒಂದು 5-6 ಕಿಲೋಮೀಟ್ರ್ನಾಗ ಒಂದು ಡಾಬಾ ಐತೆ. ಲೊಕೇಶನ್ನಾಗ ನೋಡಿದ್ದೆ. ಆ ಡಾಬಾದ ಹತ್ರ ಹೋದರೆ ಪಂಚರ್ ಅಂಗಡಿ ಸಿಗುತ್ತೆ. ಅಲ್ಲೋಗಿ ಟೈರ್ ಚೇಂಜ್ ಮಾಡಿಸ್ಕೊಂಡು ಪಂಚರ್ ಹಾಕ್ಸ್ಕೊಂಡು ಹೋಗ್ಬೇಕು. ತಿಂಡಿನೇ ತಿಂದಿಲ್ಲ ಗುರು, ಹಂಗೆ ಬಂದುಬಿಟ್ಟೆ. ಇಲ್ಲೊಂದಿದೆ ನೋಡಿ ಫಾಸ್ಟ್ ಫುಡ್ಡು. ಹಿಂದೆ ಇನ್ನೂ ಸಿಗೋದು ಡೌಟು. ಲಾಸ್ಟು ಇದೆ ಅನ್ಸುತ್ತೆ. ನೋಡೋಕೆ ಸಿಕ್ಕಿಲ್ಲ ಅಂದರೆ ಡಾಬಾದಾಗ ಏನಂತ ತಿಂದ್ರೆ ಅದು ಬನ್ನಿ. ಇಲ್ಲಿಂದ ಇತ್ಲ ಕಿತ್ತೋಗಿರೋ ರೋಡ್ ಗುರು. ನೋಡಿ ರೋಡ್ ಹೆಂಗೈತೆ. ಇದೇ ರೋಡ್ನಾಗೆ ಹೋಗ್ಬೇಕು. ಮಹಾರಾಷ್ಟ್ರಕ್ಕೆ ಎಂಟ್ರಿ ಆದ್ವಿ ಅಂದರೆ ರೋಡೇ ಸರಿ ಇಲ್ಲ ಗುರು. ಬನ್ನಿ ಪಂಚರ್ ಅಂಗಡಿ ಹತ್ರ ಹೋಗಿ ಸಿಗುಮ. ಅಂಗಡಿ ಸಿಕ್ತು ಗುರು. ನಾನು ತಿಂಡಿ ತಿನ್ನಕ್ಕೆ ನಿಲ್ಸಿ ಹಿಂಗೆ ಬಡಿದ್ರೆ ಪಸ್ ಆಗ್ಬಿಟ್ಟತೆ. ಮಳೆ ಹೊಡೆದತ್ತೆ ನೋಡಿ. ಆಯ್ತು ಗುರು. ಐತೆ ಟೈರು ಇದ್ರ ಜೊತೆದು ಹೊಡೆದೋಗ್ಬಿಟ್ಟತೆ. ನಾವು ಗೊತ್ತಿಲ್ಲ. ಇದು ಏರ್ ಬಂದತೆ. ಲಿಫ್ಟ್ನಾಗಳ ಬಿಚ್ಚಾಗ್ತಿದ್ದೆ ನೋಡಿ. ನೀವು ಪಂಚರ್ ಆಗಿರೋ ಟೈರ್ನಾಗ ಹಂಗೆ ಹೊಡಿತಾಯಿದೆ ಅಂದ್ಕೋಬೋದು. ಅದಕ್ಕೆ ಸೂಟ್ ಆಗೋ ಟೈರೇ ಅಲ್ಲ ಇವು. ಹೇಳಿದ್ನಿ, ಫೋನ್ ಮಾಡಿದೆ ಪಂಚರ್ ಅಂಗಡಿ. ಇವಾಗ ಎತ್ಲಾಗ ಹೋಗಿನಿ, ಬರ್ತೀನಣ್ಣ ಅಂದ. ಅವನಿಗೆ ಒಂದು 50 ರೂಪಾಯಿ ಕೊಟ್ಟರೆ ಚೈನಾಗ ಜಾಕಿ ಎತ್ಕೊಂಡು ಬಿಚ್ಚಿ ಪಂಚರ್ ಹಾಕಿ ಕೊಟ್ಬಿಡ್ತಾನೆ. ಅಷ್ಟರೊಳಗೆ ಹೋಗಿ ತಿಂಡಿ ತಿನ್ಕೊಂಬರೋದು. ಎತ್ಲಾಗ ಹೋಗಿದ್ದಾನೆ. ಫೋನ್ ಮಾಡಿದ್ದೆ. ಬಿಹಾರಿ ಆ ಕಡೆ ಎಲ್ಲ ಹೋಗಿರ್ತಾನೆ. ಇಲ್ಲ ಅಂದಿದ್ರೆ ಇದ್ರ ಪಕ್ಕದಾಗೆ ಇನ್ನೊಂದು ಅಂಗಡಿ ಇತ್ತು, ಅಲ್ಲೇ ಹೋಗ್ಬಿಡ್ತಿದ್ದೆ ನೋಡಿ. ಈ ಕಡೆ ಎಲ್ಲ ಒಂದು ಒರಿಜಿನಲ್ ಅದ ಗುರು. 6 ಟೈರ್ ಒಂದೇ ಸಲ ಹಾಕಿರೋದು. ಇವು ಜರ್ಮನ್ ಸಫಾರಿ ಟೈರ್. ಹೆಸರು ಕಾಂಟಿನೆಂಟ್ ಟೈರ್ ಅಂತೇಳಿ ನೋಡಿ. 6 ಟೈರ್ ಹಾಕಿರೋದು. ಇವೆಲ್ಲ ಹೆಂಗಾಗ್ಬಿಟ್ಟಿದಾವೆ ಟೈರು. ಲಿಫ್ಟಿಗೆ ನಡೀತಾವೆ, ಪರವಾಗಿಲ್ಲ. ಬಿಸಿಲು ಜಾಸ್ತಿ ಆಗ್ತೈತೆ. ಒಂದು 150 ಕಿಲೋಮೀಟ್ರ್ ಐತೆ ಅಷ್ಟೇ ನಾಗ್ಪುರ. ಅದೆಲ್ಲ ಪಂಚರ್ ಆಗಿಬಿಟ್ಟತೆ ಗುರು. ನಿಟ್ಟೆಲ್ಲ ಹಿಂದಕ್ಕೆ ಬಂದಂಗೆ ಇದ್ದಾವೆ. ಅಷ್ಟೊಂದೇನು ಬಂದಿಲ್ಲ. ಇದು ಹಗ್ಗ ಲೂಸ್ ಆಗಿಬಿಟ್ಟತೆ. ಇವಾಗ ಅಂಗಡಿಯನ ಹತ್ರ ರಿಂಗ್ ಇಸ್ಕೊಂಡು ಒಂಚೂರು ಟೈಟ್ ಮಾಡೋಣ. ಅಷ್ಟೇ ಒಂದು ಬರಲಿ ಬನ್ನಿ. ಪಂಚರ್ ಹಾಕ್ಸ್ಕೊಂಡು ಹೋಯ್ತು ಗುರು. ಇನ್ನು 150 ಕಿಲೋಮೀಟ್ರ್ ಐತೆ ನಾಗ್ಪುರ. 150 ಅಲ್ಲ, 170 ಕಿಲೋಮೀಟ್ರು. ಅವ್ರಿಗೆ ಹೇಳಿದ್ದೆ ಬಿಚ್ಚ ಹಾಕೋಕ್ಕೆ. ಬಿಚ್ಚ ಹಾಕ್ಕೊಟ್ರು ಪಾಪ. ಅಷ್ಟೊತ್ತಿ ನಾನು ತಿಂಡಿ ಮಾಡ್ಕೊ ಬಂದೆ. ಅದೆಲ್ಲ ಪಂಚರ್ನಾಗೆ ಪಂಚರ್ ಆಗಿಬಿಟ್ಟತೆ. ಅಂದರೆ ದೊಡ್ಡ ಪಂಚರ್ ಐತೆ, ಅದ್ರಾಗೆ ಈಟಿಗೆ ಓಪನ್ ಆಗಿಬಿಟ್ಟಿತ್ತು ಬಿಸಿಲಿಗೆ. ಅದು ನಿನ್ನೆ ಎಲ್ಲೋ ಆಗೈತೆ, ನೋಡ್ಕೊಂಡಿಲ್ಲವು. ಗಾಳಿ ನಿಧಾನಕ್ಕೆ ಹೋಗಿತ್ತೆ ಸ್ಲೋನಾಗೆ. ಇನ್ನು ಗಾಳಿ ಇಪ್ಪತ್ಕೊಂಡು ಇಲ್ಲಿ ಬಿಸಿಲದನು. ಇವಾಗ ಹೋಗ್ತಾಯಿದೆ ನೋಡಿ. ಬಿಸಿಲು ಜಾಸ್ತಿ ಆಗಿಬಿಟ್ಟತೆ ಇವಾಗ. ಇನ್ನಪ್ಪ ಅವ್ರದ್ದೊಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ಅವರಿಗೆ ಎಂಟ್ರಿ ಕೊಡದಲ್ಲಿ ಹೋಗೋಕ್ಕಾಗೋದಿಲ್ಲ. ಅಡ್ಡ ಬರ್ತೀನಿ. ಇತ್ಲಾಗೆ ಬಿಸಿಲು ಐತೆ, ಒಂದು ಕಡೆಗೆ ಚಳಿನೂ ಆಗ್ತೈತೆ ಹೊರಗೆ. ನನ್ನವಂತೂ ಕಣ್ಣು ಯಾಕಷ್ಟು ಹೊಡೆದಂಗೆ ಆಗ್ಬಿಡ್ದೆ ಕೆಂಪಿಗೆ. ಬಂದೈತೆ ಹೋಗ್ತಾ ಇರ್ತದೆ. ಒಂದು 150 ಕಿಲೋಮೀಟ್ರು ಹೋಗಿ ಅನ್ಲೋಡ್ ಪಾಯಿಂಟ್ ಮಾಡಿ ಇಲ್ಲೇ ಗುರು ಬುತ್ತಿಮರಿ ಇಂಡಸ್ಟ್ರಿಯಲ್ ಏರಿಯಾದಾಗ ಖಾಲಿ ಮಾಡಿ ನೋಡ್ಬೇಕು. ಬಸ್ಸಲ್ಲಿ ತುಂಬ್ದಂಗೆ ಈ ಸಲಿನ ಕೋಲಾರಿಗೆ ಡಿವೋರ್ಸ್ ಇದ್ರೆ ತುಂಬಿಡೋಣ. ಸೊ ಹೇಳ್ತೀನಿ ನಮ್ಮ ಸಾವುಕಾರಿಗೆ, ನೋಡ ಇದು ಕೋಲಾರಿಗೆ ಸೋಯ್ ಐತೆ, ಅದನ್ನೇ ತುಂಬಿಡೋಣ ಅಂತೇಳಿ. ಯಾಕಂದ್ರೆ ಇದು ಸಿಮೆಂಟು ಎಲ್ಲಿಂದ ಬರ್ತೈತೆ? ಮೋಸ್ಟ್ಲಿ ಗುಲ್ಬರ್ಗ ಸೈಡಿಂದ ಬರ್ಬೋದು. ನಮ್ಮದೇ ಸಿಮೆಂಟು ನೋಡಿ. ಇವಾಗ ಫಾರೆಸ್ಟ್ ಬರ್ತೈತೆ. ಇದೆಲ್ಲ ದಾಟ್ ಹೋಗೋಣ. ಇದು ದಾಟ್ ಹೋದ್ಮೇಲೆ ನೆಂಟ್ರು ಸಿಗೋದು. ನೆಂಟ್ರಿಗೆ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. 10 ಕಿಲೋಮೀಟ್ರ್ ಬರಲಿಲ್ಲ. ಅವಾಗ ಒಳಗಿಂದಾಗಿತ್ತು. ಇಲ್ಲಿ ಟೋಲ್ ಗೇಟ್ ಹತ್ರ ರೋಡ್ ಕಿತ್ತದಾರಂತೇಳಿ ಒಂಚೂರು ಸೈಡಿಗೆ ಹೋದೆ. ಬೋಲ್ಟ್ ಹೊಡೆದು ಬಿಡ್ತು. ಜಾಕೆತ್ತ ಕೇಳಿದ್ನಿ. ಇದರ ಬೋಲ್ಟ್ ಬೋಲ್ಟ್ ಲಗ್ಗೆ ನೋಡಿ. ಬೋಲ್ಟ್ ಎಷ್ಟು ದೊಡ್ಡ ಬೋಲ್ಟ್ ಹೊಡ್ಕೊಂಡ್ಬಿಟ್ಟತ್ತ ಅದ್ರೊಳಕ್ಕೆ. ಸೈಡ್ನಾಗೆಲ್ಲ ಸುತ್ಕೊಂಡ್ಬಿಡ್ತು. ಟೈಮೇ ಸರಿ ಇಲ್ಲ. ಯಾಕೆ
ಇಂಥ ಬೋಲ್ಟ್ ಹೋದ್ರೆ ಟೈರ್ ಇರ್ತಾವ. ಅದು ಅಲ್ಲಿ ರೋಡ್ ಕೆತ್ತಿದ್ದಾರೆ, ಸಕ್ಕನಾಗಿ ಸಿಕ್ಕೊಂಡ್ಬಿಟ್ಟೈತೆ. ಇವಾಗ ಪ್ಯಾಚ್ ಹಾಕ್ಬೇಕು ಇದಕ್ಕೆ. ಇವಾಗ ಮತ್ತೆ ಇಲ್ಲೊಂದು ಗಂಟೆ ಹೋಗುತ್ತೆ, ಅಲ್ಲೊಂದು ಗಂಟೆ ವೇಸ್ಟು. ಯಾಕೋ ಟೈಮೇ ಸರಿ ಇದ್ದಂಗಿಲ್ಲ ನಮ್ಮದು. ಆವಾಗಲೇ ಈ ಟೈರ್ ಪಂಚರ್ ಆಗಿತ್ತು. ಇದನ್ನು ಹಾಕ್ಸ್ಕೊಂಬಂದು 10 ಕಿಲೋಮೀಟ್ರು ಬರಲಿಲ್ಲ ಗುರು. ಈಗ ನೋಡಿ ಇಲ್ಲೇ ಅಲ್ಲೆಲ್ಲ ಮಣ್ಣಿನ ಕುಪ್ಪೆ ಇದಾವಲ್ಲ, ಆ ಟರ್ನಿಂಗಲ್ಲಿ ಒಂದು ಚೂರು ಲೆಫ್ಟಿಗೆ ತಕ್ಕಂಡೆ. ಒಂದು ಗಾಡಿ ಹೋಗಲ್ಲ ಲೆಫ್ಟಿಗೆ ಹೋಗೋಣ ಅಂತೇಳಿ ಹಂಗೆ ಟಸ 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 ಅಂದ್ಬಿಡ್ತು. ಇದು ಟೋಲು ನನಗೆ ಅದೃಷ್ಟ, ನನಗೆ ಚೆನ್ನಾಗೇ ಇಲ್ಲೇ ಯೂ ಟರ್ನ್ ಐತೆ. ಬಂಕ್ನಾಗ ಪಂಚರ್ ಅಂಗಡಿ ನಿಂತು. ಈಗ ಇಲ್ಲಿ ನಿಲ್ಲಿಸಿ ನೋಡಿ ಹಂಗೆ ಯೂ ಟರ್ನ್ ಮಾಡ್ಕೊಂಬಂದು ಟೋಲ್ ಗೇಟ್ ದಾಟೋಗಿದ್ರೆ ಮತ್ತೆ ಟೋಲ್ ಕಟ್ಬೇಕಾಯ್ತು. ಅದಕ್ಕೆ ಇಲ್ಲೇ ನಿಲ್ಲಿಸಿ ನೋಡಿದೆ. ಇಲ್ಲಿ ಹಂಗೆ ರಿವರ್ಸ್ ತಗೊಬಂದು ಇಲ್ಲಿ ಬಿಚ್ಚಿದ್ನಿ. ಇವಾಗ ಹಾಕ್ಸ್ಕೊಂಡು ಹೋಗ್ಬೇಕು ನೋಡಿ. ಟೈರ್ಗೆ ಫಿಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೇನೆ ನೋಡ್ಕೊರು. 20 ಕಿಲೋಮೀಟ್ರಾಗ 2 ಸಲ ಪಂಚರು, 2 ಅವರ್ ಟೈಮ್ ವೇಸ್ಟು. ಇಷ್ಟೊತ್ತಿಗೆ ನಾಗ್ಪುರ್ನಾಗ ಹೋಗಿರ್ಬೇಕಾಗಿತ್ತು. ಗಾಡಿ ಬೇರೆ ಅನ್ಲೋಡ್ ಮಾಡ್ತೀವಿ ಅಂತಿತ್ತು. ಪಾರ್ಟಿ ಫೋನ್ ಮಾಡಿ, ಪಾರ್ಟಿ ನೋಡಿದರೆ ಲೋಡಾಗಿ 3 ದಿವಸ ಆಗಿತ್ತು, ಇನ್ನೂ ಯಾಕೆ ಗಾಡಿ ಹೋಗಿಲ್ಲ ಅಂದರು. ಅಲ್ಲಿ ಊರಾಗ ಬೇರೆ 1 ದಿವಸ ನಿಂತಿತ್ತು ಗಾಡಿ. ಆಮೇಲೆ ಇಲ್ಲಿಗೆ ಬಂದೆ ನಾನು. ರಾತ್ರಿ ಮಕ್ಕಂಡಾಗ 150 ಕಿಲೋಮೀಟ್ರ್, 300 ಕಿಲೋಮೀಟ್ರ್ ನಾಗ್ಪುರ್ ಇದ್ದಿದ್ದು. ಬೆಳಿಗ್ಗೆ 6 ಗಂಟೆಯಿಂದ ಬರೀ 150 ಕಿಲೋಮೀಟ್ರ್ ಅಷ್ಟೇ ಬಂದಿರೋದು ನೋಡಿ. ಅದ್ರಾಗ 2 ಸಲ ಟೈರ್ ಪಂಚರ್ ಆಗಿಬಿಡ್ತು. ಟೈರ್ ಪಂಚರ್ ಆದರೆ ಗಾಡಿ ಓಡ್ಸೋಕ್ಕೆ ಬೇಜಾರು. ಅಲ್ಲೊಂದು ಗಂಟೆ ಇಲ್ಲೊಂದು ಗಂಟೆ ಸುಮ್ಮನೆ ಟೈಮ್ ಎಷ್ಟು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾಗ್ಪುರ್ನಾಗ ಇರ್ತೈತೆ ಗಾಡಿ ನೋಡಿ. ಹಿಂದೆ 150 ಕಿಲೋಮೀಟ್ರ್ ಐತೆ. 100 ಮೀಟ್ರ್ ಮುಂದೆ ಬಂದರೆ ಅಲ್ಲಿ 149 ಕಿಲೋಮೀಟ್ರ್ ಐತೆ ನೋಡಿ. ಬನ್ನಿ ಹೋಗೋಣ. ಇನ್ನು ಈ ಪೊಲೀಸ್ನವ್ರಿಗೆ ಬೇರೆ ಕೊಟ್ಟೋಗ್ಬೇಕಲ್ಲಿ ಗುರು. ರೋಡ್ನಾಗ ಧೂಳು ಹೊಡಿಯೋ ಗಾಡಿ ಹೋಗ್ತೈತೆ ಅಲ್ಲಿ, ಟ್ಯಾಕ್ಟ್ರಿ ಧೂಳು ಹೊಡ್ಕೊಂಡು. ನಾನು ಯಾರು ಧೂಳು ಎಬ್ಬರಿಸ್ಕೊಂಡು ಹೋಗ್ತಾನಂತ ನೋಡಿದರೆ ರೋಡ್ನಾಗ ಬಿದ್ದರೆ ಧೂಳು ಹೊಡ್ಕೊಂಡು ಹೋಗ್ತಿರೋದು ಗಾಡಿಗಳು. ನನಗಂತೂ ನಾನು ಬೆಳಿಗ್ಗೆ ನಿನ್ನೆಯಿಂದ ಟಿ ಗಾಡಿ ನೋಡಿದೆ. ಎಲ್ಲಿ ನೋಡಿದ್ರು ನಮ್ಮ ಕರ್ನಾಟಕ ಗಾಡಿಗಳೇ ಬರೀ ಈ ರೋಡಲ್ಲಿ. ಯಾಕಂದರೆ ಪ್ರಯಾಗ್ರಾಜಿಗೆ ಹೋಗೋದು ಇದೇ ರೋಡಲ್ಲ ಗಾಡಿಗಳು. ಅದಕ್ಕೆ ಎಲ್ಲ ಇಲ್ಲೇ ಹೋಗ್ತಿರೋದು. 1 ಕಿಲೋಮೀಟ್ರ್ ಟೋಲ್ ಗೇಟ್ ಐತೆ. ಮೊನ್ನೆ ಇಲ್ಲೇ ನೋಡಿ ಲೋಡ್ ಮಾಡ್ಕೊಂಡು ಬಂದಿದ್ದು ನಾನು. ಇವಾಗೂ ನೋಡೋದು ಖಾಲಿ ಮಾಡಿ ಇದು ಐತೆ ಅಂತ ಕೇಳೋದು. ಯಾವುದಪ್ಪ ಅದು ಸೋಯ್ ಐತೆನೋ ಫಸ್ಟ್ ಖಾಲಿ ಮಾಡೋಣ. ಇವತ್ತೇನು ಖಾಲಿ ಮಾಡೋದು ಡೌಟೇ. ಫ್ಯಾಕ್ಟ್ರಿ ಹತ್ರ ಹೋಗೋಣ. ಇನ್ನು ಎಲ್ಲಿಗೆ ಹೋಗ್ಬೇಕು? ಇದೇ ಅದು ಗುರು. ಇದು ಹತ್ಲಾಗ ಹೋಗ್ತೈತೆ ಪ್ರಯಾಗ್ರಾಜ್ ಗಾಡಿ. ಕೆಳಗಿಳಿದು ಟೋಲ್ ಗೇಟ್ ತಪ್ಸಕ್ಕೆ ಹೋಗ್ತಿರೋದು ಅವರು. ಇಲ್ಲೇ ಮಹಾರಾಷ್ಟ್ರ ಗಾಡಿ ಎಲ್ಲ. ಇಲ್ಲಿ ಇಂಡಸ್ಟ್ರಿಯಲ್ ಇರೋದ ಗ್ಲಾಸ್ ಆ ಕಡೆ ಹೋಗಿ ಹಂಗೆ ಬರ್ತತೆ. ಇದು ಟೋಲ್ ಗೇಟ್ 750 ರೂಪಾಯಿ ಅಂತೆ ಟೋಲ್ ಗೇಟ್ ತಪ್ಸೋದು. ನಾವು ಅಲ್ಲಿಂದೇನು ಹೋಗಿ ಬರೋದು. ಅಲ್ಲಿ ಹೋದ್ರೆ ಪೊಲೀಸ್ನವ್ರು ಅದಾರ ಗುರು. ನಮ್ಮ ಗಾಡಿ ನೋಡಿದರೆ ಮಹಾರಾಷ್ಟ್ರದವರು 500 ರೂಪಾಯಿ ಅಂತಾರೆ. ಕರ್ನಾಟಕ ಗಾಡಿ ನೋಡಿದರೆ ಟೋಲ್ ಗೇಟ್ ದಾಟೋದ್ರೆ ಇನ್ನೇನು ಬಿಟ್ಟು ಬರ್ರಿ. ಅಲ್ಲಿಂದ ಸೀದಾ ಭಂಡಾರ ರೋಡಿಗೆ ಏನಂಗೆ ಹೋಗ್ಬಿಡೋದು. ಇವಾಗ ನೋಡ್ಕೊಂಡೆ ಫ್ಯಾಕ್ಟ್ರಿ ಅಡ್ರೆಸ್ಸು ಭಂಡಾರ ರೋಡಿಗೆ ಹೋಗ್ಬೇಕು ಗುರು. ರಾಯಪುರ ರೋಡಿಗೆ ಬನ್ನಿ ಹೋಗಿ ಸಿಗುಮಲ್ಲಿ. ಟೋಲ್ ಗೇಟ್ನಾಗ ಸಿಸ್ಟಮ್ ಸರಿ ಇಲ್ಲ ನೋಡಿ. ಇದು ಯಾವುದೋ ಹಳೆ ಕಾಲದ್ದು ಮುಚ್ಚಿಬಿಡ್ತಾರೆ. ಅದನ್ನ ಏನು ಮಾಡಿದ್ರು ತಾಂತಿಲ್ಲ. ವೈಫರ್ ಹಾಕಿದ್ರು ಸ್ಕ್ಯಾನ್ ಆಗ್ತಿಲ್ಲ. ನಮ್ಮದು ಫಾಸ್ಟಾಗಿಲ್ಲ, ಮುರಿದೋಗೈತೆ. ಸಿಸ್ಟಮ್ಗಳೇ ಸರಿ ಇಲ್ಲ ಇವು. ಹಳೆ ಕಾಲದಾಗ ಇಟ್ಕೊಂಡ್ಬಿಟ್ಟಾರೆ. ಅದ್ರಾಗ ನಮ್ಮ ಜೀವ ತಿಂತಾರೆ. ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಟೋಲ್ ಗೇಟ್ನಾಗ ನೋಡಿ. ಇನ್ನೂ ಆದರೂ ತಾಂತಿಲ್ಲ. ಫ್ರೀ ಹೋಗ್ರಿ ಅಂತ ಇದ್ದೆ, ಆದರೆ ಫ್ರೀ ಬಿಡಲ್ಲ. ಫ್ರೀ ಬಿಟ್ಟರೆ ವಿಷ ಕುಡಿದ್ಬಿಡ್ತೀವಿ ಅಂತೇಳಿ ನೋಡಿ. ಒಂದು 5 ನಿಮಿಷದ ಮೇಲೆ ಓಪನ್ ಆಯಿತು.